ನಮಸ್ಕಾರ. ಇಂದು ನಾವು ಅಲ್ಪ ಭಕ್ತಿಗೆ ಬೇಗನೆ ಒಲಿಯುವಂತಹ ಶಿವನ ಮಹಿಮೆಗಳನ್ನು, ರಹಸ್ಯಗಳನ್ನು ತಿಳಿಯೋಣ ಬನ್ನಿ. ಅನೇಕರು ಶಿವನೊಂದಿಗೆ ಸಂಪರ್ಕವನ್ನು ಸಾಧಿಸುವುದಕ್ಕಾಗಿ, ಅವನ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕಾಗಿ ಧ್ಯಾನ, ಪೂಜೆ, ಮಂತ್ರಗಳ ಪಠಣ ಇತ್ಯಾದಿಗಳನ್ನು ಮಾಡುತ್ತಾರೆ. ಇವುಗಳಿಂದ ನೀವು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಲ್ಲ. ಇದರೊಂದಿಗೆ ನೀವು ಇವುಗಳನ್ನು ಮಾಡಿದಾಗ ಶಿವನ ಸಾನ್ನಿಧ್ಯವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಹಾಗಾದರೆ ಪ್ರತಿನಿತ್ಯ ಶಿವನ ಸಾನ್ನಿಧ್ಯವನ್ನು ಅನುಭವಿಸಬೇಕಾದರೆ ಏನು ಮಾಡಬೇಕು? ಶಿವನನ್ನು ಗಾಢವಾಗಿ ನಂಬುವಂತಹ ಜನರಿಗೆ ಅಥವಾ ಶಿವನನ್ನು ಮುಖ್ಯ ದೇವನನ್ನಾಗಿ ಪೂಜಿಸುವಂಥವರಿಗೆ ಮಹಾಶಿವರಾತ್ರಿಯಂದು ಶಿವನ ದೇವಸ್ಥಾನಕ್ಕೆ ಹೋದ ದಿನದಂದು ಶಿವನ ಆಶೀರ್ವಾದವನ್ನು ಅನುಭವಿಸುತ್ತಾರೆ. ಅವನ ಇರುವಿಕೆಯನ್ನು ಆಸ್ವಾದಿಸುತ್ತಾರೆ. ಶಿವನ ಸಾನ್ನಿಧ್ಯವನ್ನು ಆತನ ಭಕ್ತರು ಸಾಮಾನ್ಯವಾಗಿ ಮುಂಜಾನೆಯ ಸಮಯದಲ್ಲಿ ವಾತಾವರಣವು ಸಂಪೂರ್ಣವಾಗಿ ಮೌನವಾಗಿದ್ದಂತಹ ಸಂದರ್ಭದಲ್ಲಿ ಅನಿರೀಕ್ಷಿತ ಶಕ್ತಿಗಳಲ್ಲಿ ಅನುಭವಿಸುತ್ತಾರೆ. ಶಿವನು ಕೇವಲ ಕೈಲಾಸ ಪರ್ವತದ ಮೇಲೆ ಕುಳಿತಿರುವ ದೇವನಲ್ಲ. ಶೈವ ತತ್ವಶಾಸ್ತ್ರದಲ್ಲಿ ಅವನು ಸ್ವತಃ ಪ್ರಜ್ಞೆಯ ರೂಪದಲ್ಲಿರುವವನಾಗಿದ್ದಾನೆ. ಭಕ್ತರು ತಾವು ಶಿವನನ್ನು ಅನುಭವಿಸುತ್ತೇವೆ ಎಂದು ಹೇಳಿದಾಗ ಅವರು ತಮ್ಮೊಳಗೆ ಒಂದು ನಿರ್ದಿಷ್ಟ ಸ್ಥಿರತೆ, ಸ್ಪಷ್ಟತೆ ಅಥವಾ ಆಂತರಿಕ ಧೈರ್ಯವನ್ನು ಅನುಭವಿಸುತ್ತಾರೆ ಎಂದರ್ಥ. ನಾವು ಒತ್ತಡದಲ್ಲಿರುವಂತಹ ಸಂದರ್ಭದಲ್ಲಿ, ನೋವುಗಳು ಎಲ್ಲೆ ಮೀರಿ ಹೋಗುತ್ತಿರುವ ಸಂದರ್ಭದಲ್ಲಿ, ದುಃಖದ ಕಣ್ಣೀರು ರೆಪ್ಪೆಗಳ ಮೇಲೆ ಬಂದು ನಿಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಆಂತರಿಕ ಶಾಂತತೆ ಕಂಡುಬರುತ್ತದೆ. ಒತ್ತಡ, ದುಃಖ, ಚಿಂತೆ ಅಥವಾ ನೋವಿನ ಸಮಯದಲ್ಲೂ ನಿಮ್ಮ ಮನಸ್ಸು ಸ್ಪಷ್ಟವಾದ ಶಾಂತತೆಯನ್ನು ಪಡೆದುಕೊಳ್ಳುವುದನ್ನು ಭಕ್ತರು ಶಿವನ ಸ್ಪರ್ಶವೆಂದು ಭಾವಿಸುತ್ತಾರೆ. ಶಿವನನ್ನು ಮಹಾನ್ ಧ್ಯಾನಿ ಎಂದು ಕರೆಯಲಾಗುತ್ತದೆ. ಯೋಗ ಸಂಪ್ರದಾಯಗಳಲ್ಲಿ ಅವನು ಆದಿಯೋಗಿ, ಆಂತರಿಕ ನಿಶ್ಚಲತೆಯ ಮೂಲ. ಒಬ್ಬ ವ್ಯಕ್ತಿಯು ಚಿಂತೆಯಿಂದಿದ್ದರೂ ಮನಸ್ಸು ಶಾಂತವಾದಾಗ, ಉಸಿರಾಟವು ನಿಯಂತ್ರಣಕ್ಕೆ ಬಂದಾಗ ಅದು ಧ್ಯಾನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಶಿವನನ್ನು ಮಹಾಕಾಲ ಎಂದು ಕರೆಯಲಾಗುತ್ತದೆ, ಅಂದರೆ ಸಮಯದ ಅಧಿಪತಿ ಎಂದರ್ಥ. ಅವರು ವಿಶ್ವಚಕ್ರದಲ್ಲಿ ರೂಪಾಂತರದ ಶಕ್ತಿಯೂ ಹೌದು. ಶಿವನನ್ನು ಸೃಷ್ಟಿಯ ವಿನಾಶಕನೆಂದು ಕರೆಯಲಾಗುತ್ತದೆ. ಆದರೆ ಆತನ ಈ ವಿನಾಶವು ಹೊಸತನ್ನು ಮತ್ತು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಸಮಯದಂತೆ ಅಥವಾ ಕಾಲದಂತೆ ಜೀವನವು ನಿರಂತರವಾಗಿ ಬದಲಾಗುತ್ತದೆ. ಸಂಬಂಧಗಳು ಬದಲಾಗುತ್ತವೆ. ವೃತ್ತಿ ಜೀವನಗಳು ವಿಕಸನಗೊಳ್ಳುತ್ತವೆ. ಯೋಜನೆಗಳು ತಲೆಕೆಳಗಾಗಬಹುದು. ಭಕ್ತರು ತಮ್ಮ ಜೀವನದಲ್ಲಾಗುವ ಈ ಎಲ್ಲ ಬದಲಾವಣೆಗಳನ್ನು ಅಥವಾ ಏಳು ಬೀಳುಗಳನ್ನು ಶಿಕ್ಷೆಯಾಗಿ ಅಲ್ಲ, ಆದರೆ ದೊಡ್ಡ ಬದಲಾವಣೆಯ ಭಾಗವಾಗಿ ನೋಡಲು ಪ್ರಾರಂಭಿಸಿದಾಗ ಅವರು ಶಿವನ ಉಪಸ್ಥಿತಿಯನ್ನು ಅನುಭವಿಸುತ್ತಾರೆ. ಶಿವನು ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದನ್ನು ನಂಬುತ್ತಾರೆ. ಸ್ಮಶಾನವಾಸಿಯಾಗಿ ಚಿತ್ರಿಸಲಾಗಿದೆ. ಶಿವನು ಸರಳ ಜೀವನವನ್ನು ಆಯ್ದುಕೊಂಡವನು. ಇನ್ನಿತರ ದೇವತೆಗಳಂತೆ ಅವನು ಆಡಂಬರದ ಜೀವನವನ್ನು ಬಯಸಿದವನಲ್ಲ. ಅವನು ಸರಳ ಜೀವನವನ್ನು ಬಯಸಿದವನು, ಲೌಕಿಕ ಸುಖಗಳನ್ನು ತ್ಯಜಿಸಿದವನು. ಈ ಸಂಕೇತವು ಭಕ್ತರಿಗೆ ಶಾಂತಿ ಸಂಗ್ರಹಣೆಯಿಂದಲ್ಲ, ನಿರ್ಲಿಪ್ತತೆಯಿಂದ ಬರುತ್ತದೆ ಎಂಬುದನ್ನು ನೆನಪಿಸುತ್ತದೆ. ದೈನಂದಿನ ಜೀವನದಲ್ಲಿ ಇದರ ಸಂಯಮವನ್ನು ಅಭ್ಯಾಸ ಮಾಡುವುದು, ಪ್ರಾಮಾಣಿಕವಾಗಿರುವುದು, ನಿರೀಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡುವುದು ಅಥವಾ ಅನಗತ್ಯ ಆಸೆಗಳನ್ನು ಕಡಿಮೆ ಮಾಡುವುದು. ಅನೇಕರು ತಮ್ಮ ಮನೆಗಳಲ್ಲಿ ಶಿವನ ವಿಗ್ರಹವನ್ನು, ಶಿವನ ಫೋಟೋವನ್ನು ಅಥವಾ ಪುಟ್ಟ ಶಿವಲಿಂಗವನ್ನು ಇಟ್ಟುಕೊಂಡಿರುತ್ತಾರೆ. ಪ್ರತಿನಿತ್ಯ ಅವರು ಶಿವನನ್ನು ಈ ರೂಪದಲ್ಲಿ ಆರಾಧನೆ ಮಾಡುವುದರಿಂದ, ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವುದರಿಂದ, ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಶಿವನ ಉಪಸ್ಥಿತಿಯನ್ನು ನೀವು ಅನುಭವಿಸಬಹುದು. ಆದರೆ ನೀವು ಶಿವಪೂಜೆಯನ್ನು ಮಾಡುವಾಗ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಾಂಪ್ರದಾಯಿಕವಾಗಿ ಶಿವನೊಂದಿಗೆ ಸಂಬಂಧ ಹೊಂದಿರುವ ರುದ್ರಾಕ್ಷಿ ಮಣಿಗಳನ್ನು ಧರಿಸುವುದರಿಂದಲೂ ಸಹ ಅನೇಕ ಭಕ್ತರಿಗೆ ದಿನವಿಡೀ ಸೂಕ್ಷ್ಮವಾದ ಆಧಾರ ಮತ್ತು ಧೈರ್ಯ ಬರುತ್ತದೆ. ಶಿವನು ಪ್ರಕೃತಿಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದಾನೆ. ಅವನು ಹಿಮಾಲಯದಲ್ಲಿ ವಾಸಿಸುತ್ತಾನೆ. ಗಂಗಾ ನದಿಯು ಅವನ ಜಡೆ ಕೂದಲಿನಿಂದ ಹರಿಯುತ್ತದೆ. ಅರ್ಧ ಚಂದ್ರನು ಅವನ ತಲೆಯ ಮೇಲೆ ನಿಂತಿದ್ದಾನೆ. ಶಕ್ತಿಯ ಸಂಕೇತವಾಗಿ ಅವನು ತನ್ನ ಕೊರಳಲ್ಲಿ ಸರ್ಪವನ್ನು ಧರಿಸಿರುತ್ತಾನೆ.
ಈ ಕಾರಣದಿಂದಾಗಿ ಅನೇಕ ಭಕ್ತರು ನೈಸರ್ಗಿಕ ಪರಿಸರದಲ್ಲಿ ಶಿವನಿಗೆ ಹತ್ತಿರವಾಗಬಹುದೆಂದು ಭಾವಿಸುತ್ತಾರೆ. ಮುಂಜಾನೆಯ ಆಕಾಶದ ಶಾಂತತೆ, ಹರಿಯುವ ನೀರಿನ ಶಬ್ದ ಅಥವಾ ತೆರೆದ ಜಾಗದ ವಿಶಾಲತೆ ಹೆಚ್ಚಾಗಿ ಪವಿತ್ರ ಭಾವನೆಯನ್ನು ಉಂಟು ಮಾಡುತ್ತದೆ. ಅತ್ಯಂತ ಹಳೆಯ ಮತ್ತು ಅತ್ಯಂತ ಪವಿತ್ರ ಮಂತ್ರಗಳಲ್ಲಿ ಒಂದಾದ ಶಿವನಿಗೆ ಸಮರ್ಪಿತವಾದ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಪಠಿಸುವುದರಿಂದ ಜನರು ಶಿವನ ಉಪಸ್ಥಿತಿಯನ್ನು ಅಥವಾ ಸಾನ್ನಿಧ್ಯವನ್ನು ಅನುಭವಿಸುತ್ತಾರೆ. ಈ ಶಿವ ಪಂಚಾಕ್ಷರಿ ಮಂತ್ರವು ದೇಹದೊಳಗಿನ 5 ಅಂಶಗಳನ್ನು ಅಂದರೆ ಪಂಚಭೂತಗಳನ್ನು ಸಮನ್ವಯಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ. ಅನೇಕ ಭಕ್ತರಿಗೆ ಈ ಮಂತ್ರವನ್ನು ಪಠಿಸುವುದು ದೈನಂದಿನ ಆಧಾರವಾಗುತ್ತದೆ. ಪ್ರಯಾಣ ಮಾಡುವಾಗ, ಪ್ರಾರ್ಥನೆಯ ಸಮಯದಲ್ಲಿ ಅಥವಾ ಆತಂಕದ ಕ್ಷಣಗಳಲ್ಲಿ ಇದನ್ನು ಶಾಂತವಾಗಿ ಪಠಿಸಬಹುದು. ಈ ಮಂತ್ರದ ಪಠಣವು ನಿಮ್ಮ ಉಸಿರಾಟವನ್ನು ಸ್ಥಿರಗೊಳಿಸುತ್ತದೆ ಮತ್ತು ಮನಸ್ಸನ್ನು ಕೇಂದ್ರೀಕರಿಸುತ್ತದೆ. ನಿರಂತರವಾಗಿ ಈ ಮಂತ್ರವನ್ನು ಪಠಿಸುತ್ತಿರುವಾಗ ನಿಮಗೆ ಶಿವನ ಉಪಸ್ಥಿತಿಯ ಅನುಭವವಾಗುತ್ತದೆ. ಭಕ್ತಿ ದೊಡ್ಡದಾಗಿರಬೇಕು ಅನ್ನೋ ನಿಯಮ ಇಲ್ಲ. ಹೃದಯ ಸತ್ಯವಾಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನೋದೇ ಮುಖ್ಯ. ಈ ಸತ್ಯವನ್ನು ಜೀವಂತವಾಗಿ ತೋರಿಸುವ ದೇವರು ಎಂದರೆ ಲಾರ್ಡ್ ಶಿವ, ಮಹಾದೇವ ಮಾತ್ರ. ಶಿವನು ಭೋಲೆನಾಥ ಎಂದು ಕರೆಯಲ್ಪಡುವುದು ಅರ್ಥಪೂರ್ಣ. ಅವನಿಗೆ ಆರ್ಭಟದ ಪೂಜೆ ಬೇಡ, ಭಕ್ತನ ಮನಸ್ಸಿನ ನಿಷ್ಕಳಂಕತೆ ಬೇಕು. 1 ಬಿಲ್ವಪತ್ರೆ, 1 ಹನಿ ನೀರು, 1 ಸತ್ಯವಾದ ಪ್ರಾರ್ಥನೆ, ಇಷ್ಟೇ ಸಾಕು ಶಿವನನ್ನು ಒಲಿಸಿಕೊಳ್ಳಲು. ಪುರಾಣಗಳಲ್ಲಿ ಹೇಳುತ್ತಾರೆ, ದೇವರುಗಳಿಗೂ ಕಠಿಣ ತಪಸ್ಸು ಮಾಡಿದರೂ ಶಿವನು 1 ಕ್ಷಣದ ಭಕ್ತಿಯಿಂದಲೇ ಪ್ರಸನ್ನನಾಗುತ್ತಾನೆ. ಅವನಿಗೆ ದೊಡ್ಡ ಯಜ್ಞಗಳು, ವೈಭವದ ಅರ್ಪಣೆಗಳಿಗಿಂತ ಭಕ್ತನ ಮನಸ್ಸಿನ ಸರಳತೆ ಮತ್ತು ನಂಬಿಕೆ ಮುಖ್ಯ. ಅದಕ್ಕಾಗಿಯೇ ಶಿವನನ್ನು ಆಶುತೋಷ ಅಂತ ಕರೀತಾರೆ. ಅಂದರೆ ಬೇಗನೆ ಸಂತೋಷವಾಗುವವನು ಎಂದರ್ಥ. ಒಬ್ಬ ಪಾಪಿ ಆಗಿದ್ದರೂ ಅವನು ಹೃದಯದಿಂದ ಶಿವನನ್ನು ನೆನೆದರೆ ಶಿವನು ಅವನನ್ನು ತಳ್ಳುವುದಿಲ್ಲ, ಬದಲಾಗಿ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಾನೆ. ಒಂದು ಚಿಕ್ಕ ಕಥೆ ಇದೆ. ಒಬ್ಬ ಬಡವನಿಗೆ ದೇವರಿಗೆ ಕೊಡಲು ಏನೂ ಇರಲಿಲ್ಲ. ಅವನು ಪ್ರತಿದಿನ ಕೇವಲ ನೀರಿನ ಹನಿಯನ್ನು ಅರ್ಪಿಸುತ್ತಿದ್ದ. ಆದರೂ ಅವನ ಭಕ್ತಿ ಎಷ್ಟು ಸತ್ಯವಾಗಿತ್ತೆಂದರೆ ಶಿವನು ಅವನ ಜೀವನವನ್ನು ಆಶೀರ್ವದಿಸಿದನು. ಇದು ನಮಗೆ ಹೇಳುವುದು ಏನೆಂದರೆ, ಭಕ್ತಿ ದೊಡ್ಡದಾಗಿರಬೇಕು ಅಂತೇನಿಲ್ಲ, ಆದರೆ ನಿಜವಾಗಿರಬೇಕು, ಸತ್ಯವಾಗಿರಬೇಕು. ಶಿವನು ಸ್ಮಶಾನದಲ್ಲಿರುವವನು, ನಾಗನನ್ನು ಧರಿಸಿದವನು. ಅವನು ವೈಭವದಲ್ಲಿ ಇರುವುದಿಲ್ಲ, ಸರಳತೆಯಲ್ಲಿ ಇರುವವನು. ಅದಕ್ಕಾಗಿ ಅವನಿಗೆ ಹತ್ತಿರವಾಗುವುದು ತುಂಬ ಸುಲಭ. ನಾವು ಎಷ್ಟು ಸರಳವಾಗಿರುತ್ತೇವೋ ಅವನು ಅಷ್ಟು ಹತ್ತಿರವಾಗುತ್ತಾ ಹೋಗುತ್ತಾನೆ. ಜೀವನದಲ್ಲಿ ನಾವು ಎಷ್ಟೇ ತಪ್ಪು ಮಾಡಿದರೂ 1 ಸಾರಿ ಮನಸಾರೆ ಓಂ ನಮಃ ಶಿವಾಯ ಅಂತ ಹೇಳಿದರೆ ಅದು ನಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಶಿವನ ಭಕ್ತಿ ಅಂದರೆ ಮನಸ್ಸನ್ನು ಶುದ್ಧ ಮಾಡುವುದು, ಅಹಂಕಾರವನ್ನು ಬಿಡುವುದು. ಶಿವನು ದೂರದಲ್ಲಿಲ್ಲ, ನಮ್ಮ ನಂಬಿಕೆಯಲ್ಲೇ ಇದ್ದಾನೆ. ಅಲ್ಪ ಭಕ್ತಿಯೂ ಸಾಕು, ಆದರೆ ಅದು ನಿಜವಾಗಿರಬೇಕು, ಸ್ವಚ್ಛವಾಗಿರಬೇಕು. ಆದ್ದರಿಂದಲೇ ಅವನು ಬೇಗನೆ ಒಲಿಯುತ್ತಾನೆ, ಆಶೀರ್ವದಿಸುತ್ತಾನೆ. ಇದುವರೆಗೂ ನಾವು ಶಿವನ ಮಹಿಮೆ, ಶಿವನ ರಹಸ್ಯಗಳು, ಹಾಗೆ ಅಲ್ಪ ಭಕ್ತಿಗೆ ಬೇಗನೆ ಒಲಿಯುವಂತಹ ದೇವರೆಂದರೆ ಅದು ಶಿವ ಮಾತ್ರ ಎಂಬುದನ್ನು ತಿಳ್ಕೊಳ್ತಾ ಹೋದ್ವಿ. ಸೊ ಶಿವನ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇಲ್ಲಿವರೆಗೂ ಇದನ್ನು ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್. ಧನ್ಯವಾದಗಳು.